ಬನ್ನಿ ಅಪ್ಪ, ಇಲ್ಲಿದ್ದೇನು ಮಾಡಬೇಕಿದೆ, ನಡೀರಿ. ವೀಶ್, ಇನ್ನು ಏನ್ ನೋಡ್ತಿದ್ಯಾ? ನೈನಿ ಹೇಳಿದ್ಲಲ್ಲ, ಬೇಗ ಹೋಗಿ ರೆಡಿ ಆಗ್ಬಿಟ್ ಬಾ. ಹೋಗು ವೇಶ್. ನೀನ್ ಹೀಗ್ ನಡೆಯುತ್ತೆ ಅಂತ ಅವತ್ ಹೇಳ್ದಾಗ ನಾನದನ್ನ ನಂಬಿರ್ಲಿಲ್ಲ ನೈನಿ. ನಿಂದು ಕೆಟ್ಟ ಕನಸು ಅಂತ ನೆಗ್ಲೆಕ್ಟ್ ಮಾಡಿದ್ದೆ. ಆದ್ರೆ ನನ್ನ ಮನ್ಸಿಗೇನೋ ಕೆಟ್ಟದಾಗತ್ತೆ ಅಂತ ಅನ್ನಿಸ್ತಿತ್ತು. ನೋಡು ನೈನಿ, ನೀನ್ ಹೀಗ್ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಈ ಮದ್ವೆ ನಿಲ್ಲಲ್ಲ. ಮತ್ತೇನ್ ಮಾಡು ಅಂತೀರಾ ಅಕ್ಕ? ಹೀಗ್ ನಡೆಯುತ್ತೆ ಅಂತ ಮೊದ್ಲೇ ನಿನಗೆ ಅನ್ಸ್ದ ಹಾಗೇನೆ ಇದು ನಡೀದೇ ಇರೋದಕ್ಕೆ ಏನ್ ಮಾಡ್ಬೇಕು ಅಂತಾನೂ ನಿಂಗೆ ಗೊತ್ತಿರ್ಬೇಕು. ಚೆನ್ನಾಗಿ ಯೋಚನೆ ಮಾಡು. ಬರೀ ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಏನಿದೆ ಅಕ್ಕ? ಈಗ ಪರಿಸ್ಥಿತಿ ನಮ್ ಕೈ ಮೀರ್ ಹೋಗಿದೆ. ಮರ್ಯಾದೆಗೋಸ್ಕರ ಅಮ್ಮೋರು ಪ್ರಾಣನ ಬಿಡಕ್ ಕೂಡ ಸಿದ್ಧವಾಗಿದ್ದಾರೆ. ಇನ್ನು ಯಜಮಾನ್ರು ಮಾತ್ರ ಏನ್ ಮಾಡಕ್ ಸಾಧ್ಯ? ನಾಳೆನೋ ನಾಡಿದ್ದು ಮನೆ ಬಿಟ್ಟು ಹೋಗ್ಬೇಕಾಗಿರೋ ಅವಳಿಗೋಸ್ಕರ ವಿಶಾಲ್ ಹೀಗೆ ನಿರ್ಧಾರ ತಗೊಂಡಿದ್ದು ನನಗಿಷ್ಟ ಆಗ್ಲಿಲ್ಲ ನೈನಿ. ಅಂದ್ರೆ ಅತ್ತಿಗೆ ಮರ್ಯಾದೆ ಹೋದ್ರೂ ಪರವಾಗಿಲ್ವಾ? ಅಲ್ಲ ದುರ್ದು ಆಂಟಿ, ವಿಶಾಲ್ ಜಾಸ್ಮಿನ್ ಕತ್ತಿಗೆ ತಾಳಿ ಕಟ್ಟಿದ್ರೆ ನೈನಿ ಪರಿಸ್ಥಿತಿ ಏನು? ಅದನ್ನೆಲ್ಲ ಮಿಸ್ಟೇಕ್ ಮಾಡೋಕ್ ಮೊದ್ಲು ಯೋಚನೆ ಮಾಡ್ಬೇಕು. ಯಾವ್ದೇನೇ ಆದ್ರೂ ಈಗ ವಿಶಾಲ್ ತಗೊಂಡಿರೋ ನಿರ್ಧಾರನೇ ರೈಟ್. ಇಲ್ಲ ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಜಾಸ್ಮಿನ್ನ ಯಾರ್ ಮದ್ವೆ ಆಗ್ತಾರೆ? ಜಾಸ್ಮಿನಿಗೆ ಅನ್ಯಾಯ ಆಗ್ಬಾರ್ದು ಅಂತ ನಯನಿಗೆ ಅನ್ಯಾಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನೀವ್ ಹೇಳಿದ್ದು 100% ಕರೆಕ್ಟ್ ಮಾವ. ಆದ್ರೆ ಅದಿಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಎಲ್ರೂ ಇಲ್ಲಿ ಆವೇಶದಲ್ಲಿ ತೀರ್ಮಾನ ತಗೊಳ್ಳೋರೆ.
ಏನ್ ಕರೆಕ್ಟ್ ಹಾಸ್? ಹೆಣ್ಣಿಗೆ ಅನ್ಯಾಯ ಮಾಡಿ ಅವಳ ಜೀವನನ ಹಾಗೆ ಬಿಟ್ಬಿಡೋದು ಅಂತನಾ? ಜಾಸ್ಮಿನ್ ಈ ಮನೆ ಮಗಳಲ್ಲ ಅನ್ನೋ ಕಾರಣಕ್ಕೆ ನೀವ್ ಎಲ್ಲರೂ ಸೇರಿ ಈ ತೀರ್ಮಾನ ತಗೋತಾ ಇದ್ದೀರಾ. ಅದೇ ನಮ್ಮನೆಯವರಾಗಿದ್ರೆ ನೀವ್ ಹೀಗ್ ಮಾಡ್ತಾ ಇದ್ರಾ? ಅಮ್ಮ ನಯನಿ, ಇವ್ರ ಮಾತನ್ನ ಪಕ್ಕಕ್ಕಿಡು. ಇವರ ನಿರ್ಧಾರಗಳು, ಇವರ ಯೋಚನೆಗಳು ನನಗೆ ಲೆಕ್ಕಕ್ಕಿಲ್ಲ. ನೀನು ಒಂದು ಮಾತು ಹೇಳಮ್ಮ, ಈ ಮದುವೆನ ನಿಲ್ಲಿಸ್ತೀನಿ. ನಿಲ್ಲಿಸ್ತೀರಾ ಸ್ವಾಮಿ? ನಿಲ್ಲಿಸಿ. ನನ್ನ ಮಗಳು ನಿಮ್ಮ ಮನೇಲಿ ಇದ್ದಷ್ಟು ದಿನನೂ ನಿಮ್ಗೆ ಒಳ್ಳೇದು ಮಾಡೋದಕ್ಕೆ ನಿಮಗೆ ಮನ್ಸು ಬರಲಿಲ್ಲ. ಇವಾಗೇನೋ ಅವಳಿಗೆ ಮದುವೆ ನಡೀತಾ ಇದ್ರೆ ಆ ಮದುವೆನೂ ನಿಲ್ಲಿಸ್ಬೇಕು ಅಂತಿದ್ದೀರಾ? ಬೇಡ ಮಾವ, ಏನ್ ನಡೀತಿದ್ಯೋ ಅದನ್ನ ನಡಿಯಾಕ್ಬೇಡಿ. ಅಮ್ಮ ಅವ್ರ ಪ್ರಾಣಕ್ಕಿಂತ ನನಗಿನ್ಯಾವುದು ಮುಖ್ಯ ಅಲ್ಲ. ನನ್ನ ಕರ್ಮ ಹೇಗಿದೆಯೋ ಹಾಗೆ ನಡೆಯುತ್ತೆ. ಅದ್ಗೆ ನಾನು ಇದುವರೆಗೂ ನಿಮ್ಮನ್ನ ಮತ್ತೆ ಅಣ್ಣನ್ನ ಸೀತಾರಾಮರ ಥರ ನೋಡಿದ್ದೀನಿ. ನಿಮ್ಮಿಬ್ಬರ ಮಧ್ಯ ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ನನಗೆ. ಅಣ್ಣ ಹಾಗೆ ಮಾಡಲ್ಲ ಅಂತ ನಿಮಗೂ ಗೊತ್ತು. ಆದರೆ ಯಾಕೆ ನೀವು ಮತ್ತೆ ಅಣ್ಣ ಸುಮ್ಮನೆ ಈ ಮದುವೆಗೆ ಒಪ್ಕೊಂಡ್ರಿ? ವಿಕ್ರಾಂತ್, ನಿಂಗೇನು ಗೊತ್ತಿಲ್ಲ, ಸುಮ್ಮನಿರೋ. ನೈನಿಗಾಗ್ತಿರೋದು ಅನ್ಯಾಯ ಅಂತ ನಂಗೂ ಗೊತ್ತಾಗ್ತಿದೆ. ಆದ್ರೆ ಏನ್ ಮಾಡೋದು? ಇಷ್ಟೆಲ್ಲ ಗೊತ್ತಿದ್ರು ನೀನು ಯಾಕಮ್ಮ ಈ ಮದುವೆಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಏನ್ ಮಾಡೋದು? ನೀನೇ ನೋಡಿದ್ಯಲ್ಲ, ಇಲ್ಲಿ ಬಂದಿರೋರು ಒಬ್ರೊಬ್ರು ಒಂದೊಂದು ಮಾತಾಡ್ತಿದ್ದಾರೆ. ಅಂಥದ್ರಲ್ಲಿ ಇದು ಹೊರಗಡೆ ಹೋದ್ರೆ ನಮ್ಮ ಕುಟುಂಬದ ಮರ್ಯಾದೆ ಏನಾಗುತ್ತೆ ಹೇಳು? ಅಮ್ಮ ನಯನಿ, ಯಾಕಮ್ಮ ಸುಮ್ಮನೆ ಇದೆಯಾ? ಒಬ್ಬ ಹೆಣ್ಮಗಳು ತನ್ನ ಜೀವನದಲ್ಲಿ ಬರಬಾರ್ದು ಅನ್ಕೊಳ್ಳೋ ಕಷ್ಟ ನಿನಗೆ ಬಂದಿದೆ. ನಿನ್ನ ತೀರ್ಮಾನಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಮ್ಮ. ಇನ್ನೂ ಇದ್ರ ಬಗ್ಗೆ ಮಾತಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ವಿಶಾಲ್ ಯಜಮಾನ್ರು ತಿಲೋತ್ತಮ್ಮ ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಯಜಮಾನ್ರು ಒಂದ್ಸಲ ಮಾತು ಕೊಟ್ರೆ ಇನ್ನ ಮಾತಿಗೆ ನಾನು ಕೂಡ ಒಪ್ಕೊಂಡ ಹಾಗೆ. ನೈನಿ, ಏನಿದು? ನೀನ್ ಇದನ್ನ ಹೇಗಾದ್ರೂ ಮಾಡಿ ಎದುರಿಸ್ಬೇಕು. ನೀನ್ ಹೀಗೆ ಸೈಲೆಂಟ್ ಆಗಿರೋದು ನಂಗೆ ಇಷ್ಟ ಆಗ್ತಿಲ್ಲ. ಇನ್ನು ಇದ್ರ ಬಗ್ಗೆ ಯಾರು ಏನು ಮಾತಾಡಬೇಡಿ. ಆ ವಿಶಾಲಾಕ್ಷಮ್ಮ ಏನ್ ಸಂಕಲ್ಪ ಮಾಡ್ತಾಳೋ ಅದು ನಡೆಯುತ್ತೆ. ಕೂತ್ಕೊಳ್ಳಿ ಸ್ವಾಮಿ. ಹರಿ ಓಂ ಕ್ಷೀರೋಧರ್ಮಪ್ರದೇಶೆ ಸುಖಮಣಿವಿಲಸತ್ಸೈಕತೆ ಮೌಕ್ತಿಕಾನಾಂ ಮಾಲಾಕೃತ್ತಾಸನಸ್ಥಸ್ಫಟಿಕಮಣಿಭೈರ್ಮೌಕ್ತಿಕೈರ್ಮಂಡಿತಾಂಗಃ. ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಫಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಯಶಸಾಜ್ವಲಂತೀಂ ಶ್ರೀಂ ಲೋಕೆ ದೇವಜಿಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ. ಏರ್ಮೇ ಲಕ್ಷ್ಮೀ ಏರ್ಮೇಣ ಸ್ಥಿತಾಂ ತ್ವಾಂ ವೃಣೆ ಆದಿತ್ಯವರ್ಣೇ ತಪಸೋರ್ಜಾತೋ ವನಸ್ಪತಿಸ್ತೋಕ್ಷೋಭಿಂದ್ರಃ ತಸ್ಯ ಫಲಾನಿ ತಪ್ಸಾನುಗಂತುಮಾಯಾಂತರ್ಯಾಸ್ತಿ ಭಾಷ್ಯ ಲಕ್ಷ್ಮೀಃ. ಏನ್ ಮಾಡುವಂತ್ಯ ಶಿವ? ಈ ಕುಟುಂಬಕ್ಕೋಸ್ಕರ ಅಮ್ಮ ಅವ್ರ ಪ್ರಾಣ ಕಾಪಾಡಕ್ಕೋಸ್ಕರ ನಡೀತಿದೆ. ನಾನೇನು ಮಾಡಕ್ಕಾಗಲ್ಲ ಅಂತ ನಿಂಗೆ ಗೊತ್ತಲ್ವಾ? ನಿನ್ ಗಂಡ ನಿನ್ನನ್ನು ಬಿಟ್ಟು ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಮಾತು ಕೊಟ್ಟಿದ್ಯಾ ಅಂತ ಸುಮ್ಮನೆ ಕುತ್ಕೋಬೇಡ. ಹೋಗಿ ಆ ಮದ್ವೆಯನ್ನ
ಶಿವ. ಆದ್ರೆ ನೈನಿ ನನ್ನ ಮಾತನ್ನು ಕೇಳ್ತಾ ಇಲ್ಲ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕೊಂಡ ಸಂಭೂತ ದೇವಕಾರ್ಯ ಸಂಯುತ ವಿದ್ಯುತ್ಥಾನ ಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಶಾಢ್ಯ ಕ್ರೋಧಾಕಾರಾಂಶೋಜ್ವಲ ಮನೋರೂಪೇಕ್ಷಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರು ವಿಂದಮಣಿ ಶ್ರೇಣಿ ಕನತ್ ಕೋಟಿ ರಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಗ ದಳಿಕ ಸ್ಥಳ ಶೋಭಿತ ರಾಗಸ್ವರೂಪ ಪಾಶಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷಕೋದಂಡ ಪಂಚತನ್ಮಾತ್ರ ಸಾಯಕ. ಸ್ವಾಮಿ ಅಕ್ಷತೆ ಹಾಕಿ. ಓಂ ಅಯ ಮುಹೂರ್ತ ಸುಮುಹೂರ್ತಸ್ತು. ಸುಮುಹೂರ್ತ ಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಅನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಗಣಾನಾನ್ತ್ವಾ ಗಣಪತಿಕುಂ ಹವಾಮಹೇ ಕವಿಂ ಕವೀನಾಂ ಉಪಸ್ರವಸ್ತಮಂ ಜ್ಯೇಷ್ಠರಾಜ. ಪುರೋಹಿತ್ರೆ, ಸ್ವಲ್ಪ ಬೇಗ ಮುಗಿಸಿ. ಅಮ್ಮ, ನೀವು ಹೇಳ್ತಿದ್ದೀರಾ ಅಂತ ನಾವು ಅವಸರದಿಂದ ಮಾಡೋಕ್ಕಾಗಲ್ಲ. ಎಲ್ಲ ಒಂದಾದ್ಮೇಲೆ ಒಂದು ಪದ್ಧತಿಯಿಂದ ನಡಿಬೇಕು. ಪದ್ಧತಿಯಿಂದ ನಡೆಯೋದಿಕ್ಕೆ ಇದೇನ್ ಮೊದಲನೇ ಮದುವೆ ಅಲ್ಲ. ಮದುವೆ ಗಂಡಿಗೆ ಇದು 2ನೇ ಮದುವೆ. ಹೇಗಿದ್ರು ಮಂತ್ರ ಎಲ್ಲ ಮುಂಚೆನೆ ಹೇಳಿದಿರಲ್ಲ. ತಾಯಿ, ಆಗಿದ್ದಿದ್ದ ವರನೇ ಬೇರೆ, ಈಗಿರೋ ವರನೇ ಬೇರೆ. ತಿಲೋತ್ತಮ, ಯಾಕೆ ಪುರೋಹಿತರಿಗೆ ತೊಂದರೆ ಕೊಡ್ತೀಯಾ? ಅವ್ರ ಕೆಲಸ ಅವ್ರು ಮಾಡಲಿ ಬಿಡು. ಅದು ಈಗಾಗಲೇ ತುಂಬ ತಡ ಆಗಿದೆ, ಅದಕ್ಕೆ ಬೇಗ ಮುಗಿಸಿ ಅಂತ ಹೇಳ್ತಾ ಇದ್ದೀನಿ. ಪುರೋಹಿತ್ರೆ, ಬೇಗ ಮುಗಿಸಿ. ಆ ಮಾಂಗಲ್ಯನ್ ಕಟ್ಟಿಸ್ಬಿಡಿ ಸಾಕು. ಸರಿ, ಹಾಗೆ ಮಾಡ್ತೀನಿ. ನೀವು ಅವಸರ ಮಾಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ಸ್ವಾಮಿ, ಇದು ತಗೊಳ್ಳಿ, ಮಂಗಲ್ಯ ಧಾರಣೆ ಮಾಡಿ. ಒಂದು ನಿಮಿಷ ಬ್ರೋ. ಏನಾಯ್ತು ವಿಕ್ರಾಂತ್? ನೀವು ಸುಮ್ಮನಿರಿ ಮಾಮ್. ನೋಡು ಬ್ರೋ, ಇವಾಗ ನೀನು ಈ ಮದುವೆ ಆದರೆ ನೀನು ತಪ್ಪು ಮಾಡಿದೀಯ ಅಂತ ಒಪ್ಕೊಂಡಂಗಾಗುತ್ತೆ. ಮದುವೆ ಗಂಡು ಹೇಳಿದ್ದಿಲ್ಲ ನಿಜ ಅಂತ ಇಲ್ಲಿರೋರೆಲ್ಲ ನಂಬ್ತಾರೆ. ನೀನು ತಪ್ಪು ಮಾಡಿಲ್ಲ ಅಂತ ನಿಂಗೆ ಗೊತ್ತಲ್ವಾ ಬ್ರೋ? ಅಷ್ಟೇ ಯಾಕೆ, ಏನು ನಡೆದಿಲ್ಲ ಅಂತ ಅಲ್ಲಿ ಕೂತಿರೋ ಆ ಜಾಸ್ಮಿನ್ಗೂ ಗೊತ್ತು. ಗೊತ್ತಿದ್ರೆ ಅವಳು ಯಾಕೆ ಇದಕ್ಕೆ ಒಪ್ಕೊಂಡ್ಲು? ಹೌದು ವಿಕ್ರಾಂತ್, ನೀನ್ ಹೇಳಿದ್ ಕರೆಕ್ಟೇ. ನಾನ್ ಯಾಕೆ ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ಈ ಮುಳ್ಮೀನ್ಗೆ ಅಷ್ಟೆಲ್ಲ ಜನ ಬೈತಾ ಇದ್ರು, ನಾನ್ ತಪ್ಪು ಮಾಡ್ಲಿಲ್ಲ ಅಂತ ಒಂದೇ ಒಂದ್ಸಲನೂ ಹೇಳಲಿಲ್ಲ. ಏನಿ ವಿಕ್ರಾಂತ್ ಕರೆಕ್ಟ್ ಟೈಮಿಗೆ ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ದಾನೆ. ನೀವು ಮಾಡಿದಿರೋ ತಪ್ಪಿಗೆ ನೀವಿಬ್ರು ನಿಮಗೆ ನೀವೇ ಶಿಕ್ಷೆ ಕೊಟ್ಕೋತಾ ಇದ್ದೀರಾ. ನೀನು ಮಾಡ್ಕೋತಾರ ಮದುವೆ ಈ ಸಮಸ್ಯೆಗೆ ಪರಿಹಾರ ಕೊಡಲ್ಲ ಬ್ರೋ. ನಿಮ್ಮಿಬ್ರು ಈ ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡುತ್ತೆ. ಏನ್ ವಿಕ್ರಾಂತ್ ನೀನ್ ಮಾತಾಡ್ತಿರೋದು? ಈಗ ಈ ಮದ್ವೆ ನಿಂತ್ರೆ ನಮ್ ಮರ್ಯಾದೆ ಹೋಗುತ್ತೆ. ಮರ್ಯಾದೆಗೋಸ್ಕರ ನನ್ ಪ್ರಾಣ ಹೋಗ್ಬಾರ್ದು ಅಂತ ನಿಮ್ಮಣ್ಣ
ಮದುವೆ ಆಗ್ತಾ ಇದ್ದಾನೆ. ವಿಕ್ರಾಂತ್, ನಿಮ್ ಮಾಮ್ ಮರ್ಯಾದೆ ಬಗ್ಗೆ, ಪ್ರಾಣದ ಬಗ್ಗೆ ಚಿಂತೆ ಇಲ್ವಾ? ನಿನಗೊಂದು ದೊಡ್ಡ ನಮಸ್ಕಾರ. ಇಲ್ಲಿ ತನಕ ನಡೆದಿರೋದೇ ಸಾಕು. ಈಗ ಇಲ್ಲಿ ಮದುವೆ ನಡೀಲಿಲ್ಲ ಅಂದ್ರೆ ನನ್ನ ಮಗಳ ಜೀವನ ಸರ್ವನಾಶ ಆಗ್ಬಿಡುತ್ತೆ. ನಾನು ನನ್ನ ಮಗಳು ಎಲ್ಲಾದ್ರೂ ಹೋಗಿ ಸಾಯ್ಬೇಕು. ನಮ್ಗಿದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಅವಶ್ಯಕತೆ ಇಲ್ಲ. ನೀವ್ಯಾರು ಸಾಯೋ ಅವಶ್ಯಕತೆ ಇಲ್ಲ. ನಮ್ಮಣ್ಣ ತಾಳಿ ಕಟ್ತಾ ಇದ್ರು ನಿಮ್ಮ ಮಗಳ ಜೀವನ ಏನು ನಾಶ ಆಗಲ್ಲ. ಅಬ್ಬಾ, ಚಿಕ್ಕ ಯಜಮಾನರು ತುಂಬಾ ರೊಚ್ಚಿಗೆ ಎದ್ದಿದ್ದಾರೆ. ಏ ವಿಕ್ರಾಂತ್, ನಿಮ್ಮಣ್ಣ ತಪ್ಪು ಮಾಡಿದನೋ ಇಲ್ವೋ ಅನ್ನೋದಲ್ಲ ಸಮಸ್ಯೆ. ಸಮಸ್ಯೆ ಏನು ಅಂದ್ರೆ ನಮ್ಮಿಂದ ಜಾಸ್ಮಿನ್ಗೆ ಈಗ ಅನ್ಯಾಯ ಆಗಿದೆ. ಜಾಸ್ಮಿನ್ನ ಈಗ ಯಾರು ಮದುವೆ ಮಾಡ್ಕೊಳ್ಳಲ್ಲ. ಈಗ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ಏನು ಹೇಳ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ವಾ? ಈಗಲೇ ಈ ಮಂಟಪದಲ್ಲೇ ನನ್ನ ಮಗಳು ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತಿದ್ದಾರೆ. ಹಾಗಾದ್ರೆ ಆ 3 ಗಂಟನ್ನ ನಾನು ಹಾಕ್ತೀನಿ. ಜಾಸ್ಮಿನ್ ಕುತ್ತಿಗೆಗೆ ನಾನು ತಾಳಿ ಕಟ್ತೀನಿ. ದೇವ್ರೆ, ಏನ್ ಈ ತರ ಟ್ವಿಸ್ಟ್ ಕೊಡ್ತಿದ್ದಾನೆ? ವಿಕ್ರಾಂತ್, ಏನ್ ಮಾತಾಡ್ತಿದ್ಯಾ ನೀನು? ಅಣ್ಣನ ಬದಲು ನೀನ್ ತಾಳಿ ಕಟ್ಟೋದು ಅಂದ್ರೇನು? ಇಲ್ಲಿ ತಪ್ಪಿರೋದು ವಿಶಾಲ್ದು. ಅದಕ್ಕೆ ಅವನು ತಾಳಿ ಕಟ್ಟೋದಕ್ಕೆ ಒಪ್ಕೊಂಡ. ನಮ್ಮಣ್ಣ ತಪ್ಪು ಮಾಡಿದಾನೆ ಅಂತ ನೀವ್ ಹೇಗ್ ನಂಬುದ್ರಿ ಮಾಮ್? ನಮ್ಮಣ್ಣ ಶ್ರೀರಾಮ್ ಅಂತಾರ. ಇವಾಗ ನಿಮಗೆ ನಡಿಬೇಕಾಗಿರೋದು ಮದ್ವೆ ಅಲ್ವಾ? ಅದನ್ನ ನಾನು ಮಾಡ್ಕೊಂಡ್ರೇನು, ಅಣ್ಣ ಮಾಡ್ಕೊಂಡ್ರೇನು? ಜೊತೆಗೆ ಅಣ್ಣಂಗೆ ಮದ್ವೆ ಆಗಿದೆ, ನನಗಿನ್ನೂ ಮದ್ವೆ ಆಗಿಲ್ಲ. ಹಾಗೆ ನೋಡಿದ್ರೆ ಜಾಸ್ಮಿನ್ಗೆ ನಾನೇ ಬೆಸ್ಟ್ ಸೊಲ್ಯೂಷನ್. ವಿಕ್ರಾಂತ್ ಹೇಳ್ತಿರೋ ಮಾತಲ್ಲೂ ಲಾಜಿಕ್ ಇದೆ. ವಿಶ್ ಮೇಲೆ ಎಲ್ರಿಗೂ ನಂಬಿಕೆ ಇರ್ಬೇಕಾದ್ರೆ ಜಾಸ್ಮಿನ್ ಕುತ್ತಿಗೆಗೆ ಯಾರು ತಾಳಿ ಕಟ್ಟಿದ್ರೆ ಏನು? ಚಿಕ್ಕ ಯಜಮಾನ್ರೆ, ನೀವ್ಯಾಕಿಂತ ನಿರ್ಧಾರ ತಗೊಳ್ತಿದ್ದೀರಾ? ನಿಮ್ಗಿದ್ರಲ್ಲಿ ಯಾವ ಸಂಬಂಧನೂ ಇಲ್ಲ. ಇದ್ರಲ್ಲಿ ನೀವು ಸಿಕ್ಕಾಕೋಬೇಡಿ. ಆರೋಪ ವಿಶಾಲ್ ಯಜಮಾನ್ರ ಮೇಲೆ ಬಂದಿದೆ. ಯಜಮಾನ್ರ ತಾಳಿ ಕಟ್ಟಿದ್ರೇನೆ ಸರಿಯಾದ ಪರಿಹಾರ. ಹಾಗೆ ಹೇಳಮ್ಮ ನೈನಿ. ತಾಳಿ ಕಟ್ತೀನಿ ಅಂತ ಬಂದಿದ ನೋಡು. ಇಲ್ಲಿ ಸಮಸ್ಯೆ ಏನು ಅಂತ ಅವನಿಗೆ ಅರ್ಥ ಆಗ್ತಿಲ್ಲ. ನೀವು ಜಾಸ್ಮಿನ್ನ ಮದ್ವೆ ಆದ್ರೆ ನನ್ಗತಿ ಏನು ಚಿಕ್ಕ ಯಜಮಾನ್ರೆ? ಅಯ್ಯೋ ಚಿಕ್ಕ ಯಜಮಾನ್ರೆ, ನೀವು ಮಾಡ್ತಿರೋದೇ ತಪ್ಪು. ಯಾಕೆ ಹೀಗೆ ಮಾಡ್ತಿದ್ದೀರಾ? ನೋಡಿ, ನಮ್ಮ ಅಣ್ಣ ಅದಕ್ಕೆ ನನಗೆ ಸೀತಾರಾಮರ ಸಮಾನ. ಸೀತೆ ದುಃಖ ಆ ಲಂಕೆನೇ ಸುಟ್ಟಾಕ್ತು. ಈಗ ಈ ಸೀತೆನ ನಾವು ದುಃಖ ಗುರಿ ಮಾಡಿದ್ರೆ ನಮ್ಮ ಮನೆನೇ ಸುಟ್ಟು ಹೋಗುತ್ತೆ. ಆದರೂ ಈ ಲಕ್ಷ್ಮಣ ಇರೋವರೆಗೂ ಈ ಸೀತಾರಾಮರನ್ನ ಯಾರೂ ದೂರ ಮಾಡೋಕ್ಕಾಗಲ್ಲ. ಚಿಕ್ಕ ಯಜಮಾನ್ರೆ, ನಾನು ಹೇಳೋದನ್ನ ಕೇಳಿ. ನಿಮ್ಗೆ ಚಿನ್ನದಂತ ಭವಿಷ್ಯ ಇದೆ. ನೀವೀಗ ನಿರ್ಧಾರ ತಗೋತಿರೋದು ಖಂಡಿತವಾಗ್ಲೂ ಸರಿ ಅಲ್ಲ. ನಿಮ್ಮಿಬ್ರು ಸಂತೋಷಕ್ಕಿಂತ ನನಗೆ ಬೇರೆ ಇನ್ನೇನು ಮುಖ್ಯ ಇಲ್ಲ. ಅದಕ್ಕೆ ಹೇಗಿದ್ರು ನಾನು ಯಾರೋ ಒಬ್ರನ್ನ ಮದ್ವೆ ಆಗ್ಬೇಕು. ಅದಕ್ಕೆ ಜಾಸ್ಮಿನ್ನೇ ಮದ್ವೆ ಮಾಡ್ಕೋತೀನಿ. ವಿಕ್ರಾಂತ್, ನಾನು ಹೇಳೋದನ್ನ ಕೇಳು. ಇದು ಮಕ್ಕಳಾಟ ಅಲ್ಲ. ನಿನ್ ಬಿಟ್ರೆ ನಾನು, ನನ್ ಬಿಟ್ರೆ ನೀನು ಅಂತ ಆಡೋದಿಕ್ಕೆ. ಜಾಸ್ಮಿನ್ ಜೀವನಕ್ಕೆ, ನಮ್ಮನೆ ಮರ್ಯಾದೆಗೆ ಸಂಬಂಧಪಟ್ಟ ವಿಷಯ. ಏನಮ್ಮ ಮರ್ಯಾದೆ ಅಂತಿದ್ಯಾ? ಅಣ್ಣ ಜಾಸ್ಮಿನ್ನ ಮದ್ವೆ ಆದ್ರೆ ಅವಳಿಗೆ ಜೀವನ ಕೊಡೋಕ್ಕೋಸ್ಕರ ಮನೆ ದೊಡ್ಡ ಸೊಸೆ ಜೀವನನ ನಾಶ ಮಾಡಿದ್ರು ಅಂತ ಇವರೇ ಮಾತಾಡ್ತಾರೆ. ಅವಾಗ ಮರ್ಯಾದೆ ಹೋಗಲ್ವಾ? ಅಣ್ಣ ಮಾಡ್ದಿರೋ ತಪ್ಪಿಗೆ ಲೈಫ್ ಲಾಂಗ್ ಅನುಭವಿಸ್ಬೇಕಾಗತ್ತೆ.
ಮದುವೆ ನಡೆಯೋದೇ ಪರಿಹಾರ ಆದರೆ ಆ ಮದುವೆ ನಾನು ಮಾಡ್ಕೋತೀನಿ. ಜಾಸ್ಮಿನ್ ಕುತ್ತಿಗೆಗೆ 3 ಗಂಟನ್ನ ನಾನು ಹಾಕ್ತೀನಿ.